ನೋಡಿರಿ, ಎಲ್ಲಿವರೆಗೆ ನಾವು ಒಂದು ಸ್ಪಷ್ಟ ತಿಳ್ಕೋಬೇಕು, ಹೊಟ್ಟಿಗೆ ಹಿಟ್ಟನ್ನು ಇಲ್ಲಿಯೂ ನಮ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲೋ, ನಾವು ಇನ್ನೊಬ್ಬರನ್ನ ಆಳ್ಲಿಕ್ಕೆ ಸಾಧ್ಯ ಇಲ್ಲ. ಹೊಟ್ಟೆ ಹಿಟ್ಟು ಕೊಡ್ರಿ, ಜುಟ್ಟಿಗೆ ಮಲ್ಲಿಯು ಅಂದ್ರೆ ಜ್ಞಾನ ಕೊಡ್ರಿ. ಅಲ್ಲಿ ಕೊಟ್ರಪ್ಪ ಅಂತ ಸರ್ ನೀವು ಹೀರೋ ಆಗ್ತೀರಿ. ನಮ್ಮ ಮೋದಿ ಅವ್ರು ಇಷ್ಟು ಕೊಟ್ಟು ನಾವೇನು ಕೇಳಾಕಿದ್ವಿ ಅವ್ರಿಗೆ. ಎಲ್ಲರಿಗೂ ಉದ್ಯೋಗ, ಅವ್ರಿಗೆ ಮನೆಗಳು ಇರುವಂಥ ಒಂದು ವ್ಯವಸ್ಥೆ ಇದ್ದಾರಪ್ಪ. ನೀವೇ ಮನೆ ಕಟ್ಟಿಸ್ಬಿಡ್ಬೇಡ ನಮಗೆ, 4 ಕೋಟಿ ಕಟ್ಟಿಸ್ಕೊಂಡ್ರಿ, ನೀವ್ಯಾರು ಕಟ್ಟಿಸ್ಬೇಡ ನಮಗೆ. ಉದ್ಯೋಗ ಸಿಕ್ಕರೆ ನಾವು ಉದ್ಯೋಗ ಕಟ್ಟಿಸ್ಕೊಳ್ತೀವಿ, ಜೊತೆಗೆ ನೀವು ಕಟ್ಸಿಲ್ಲ ಅದನ್ನು ನಮ್ಮ ಟ್ಯಾಕ್ಸ್ ತೊಗೊಂಡು ನೀವು ಕಟ್ಸ್ಕೊಡ್ತಾ ಇದ್ದೀರಿ. ನಮ್ದೇ ಟ್ಯಾಕ್ಸ್ ಅದು. ನಮ್ಮಲ್ಲಿ ಉಪ್ಪಿಗೆ ಟ್ಯಾಕ್ಸ್ ತೊಗೊಳ್ತೀರಿ, ನೀರು ಟ್ಯಾಕ್ಸ್ ತೊಗೊಳ್ತೀರಿ, ಗಾಳಿ ಅಷ್ಟೇ ಬಿಟ್ಟಿದ್ದೀರಿ. ನಾಳೆ ಆಕ್ಷನ್ ಕೊಟ್ಟರೆ ಅದು ಆಕ್ಷನ್ ಟ್ಯಾಕ್ಸ್ ತೊಗೊಳ್ತೀರಿ. ಯಾವ್ದು ಬಿಟ್ಟಿದ್ದೀರಿ ಟ್ಯಾಕ್ಸ್ ನೀವು? ಲಕ್ಷಾವಧಿ ಕೋಟಿಗಳ ಟ್ಯಾಕ್ಸ್ ಬರ್ತಾ ಅದು ದುಡ್ಡು ನಮಗೆ ಹಾಕೈತ್ರಿ. ಅದು ಹಾಕಾಗೈತೆ ಅದನ್ನು ಸಂತೋಷ ಪಡ್ತೀವಿ ನಾವು. ಮಾಡಿದಿರಿ ಅಂತ ನಾವು ಹೆಮ್ಮೆಲೆ ಹೇಳ್ಕೊಳ್ತೀವಿ. ಅದನ್ನಾದ್ರೂ ಮಾಡಿರಿ, ಅವ್ರ ಕಡೆ ಉದ್ಯೋಗ ಸೃಷ್ಟಿ ಮಾಡಿರಿ. ಅದು ಬಿಡ್ತೀರಿ. ಹಿಂದೂ ಮುಸ್ಲಿಮ್ ಇದೇನು ಅವಶ್ಯಕತೆ? ಮಕ್ಕಳಲ್ಲೆಲ್ಲ ಒಳ್ಳೆ ಭಾವನೆ ಬೆಳೆಸಿ, ಇಲ್ಲಪ್ಪ ಅವ್ರು ನಿಮ್ಮ ಅಂತಮ್ಮ, ನೀವು ಅವ್ರಿಗೆ ಅಂತಮ್ಮ, ಕೂಡಿ ಹೋಗ್ಬೇಕಪ್ಪ ಈ ದೇಶದಾಗ. ಯಾಕೆ ನಾವು ಅದು ಬಿಂಬಿಸಬಾರ್ದು? ಆದರೆ ಅವ್ರು ಹೇಳೋ ಪ್ರಕಾರ ಮಾಡಿದಂತಹ ಸಾಕಷ್ಟು ಯೋಜನೆಗಳ ಲಾಭವನ್ನ ಮುಸ್ಲಿಂ ಅಥವಾ OBC, ನಾ ಏನು ಕೇಳ್ತಾ ಇದ್ದೀನಿ, ಮುಸ್ಲಿಂ ಅಷ್ಟೇ ಮಾತಾಡ್ರಿ, OBC ಬಿಟ್ಟುಬಿಡ್ರಿ. ಮುಸ್ಲಿಮ್ರಷ್ಟು ನೀವು ಮಾಡಿದ್ರೆ ಈ ದೇಶದ ಎಷ್ಟು ಜನ ಇವತ್ತು ಸರಿ ಮಾಡಿದ್ರಿ, ಎಷ್ಟು ಜನ ಮುಸಲ್ಮಾನರು MBBS ಆಗಿದ್ದಾರೆ, ಎಷ್ಟು ಜನ ಮುಸಲ್ಮಾನರು BE ಆಗಿದ್ದಾರೆ, ಎಷ್ಟು ಜನ ಮುಸಲ್ಮಾನರು ಇಲ್ಲೇ ಅತ್ಯಂತ ಕಾರ್ಪೊರೇಟರ್ ಆಗಿದ್ದಾರೆ, ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ. ಅದು ನಮಗೆ ಲಿಸ್ಟ್ ತೆಗೆದು ತೋರಿಸ್ರಿ. ಹೌದು ಬಾ, ಹೌದು ಪ್ಲೀಸ್ ಮಾಡಿದ್ರೆ ಅವ್ರು ಬೆಳೆದಾರೆ ಅಂತ ಹೇಳ್ಬಾರ್ದು. ಸರಿಯಾಗಿ ಸಾರಿಗೆ ಹೋಗೋದಿಲ್ಲ ರೀ. ಒತ್ತು ಗಾಡಿ ಇಟ್ಕೊಂಡು ಪಾಪ ಕೆಲಸ ಮಾಡ್ತಿರ್ತಾವೆ, ಮುಂಜಾನೆ ಸಾಯಂಕಾಲ ಯಾವುದೋ ಕೆಲಸ ಕೊಟ್ಟರು ಮಾಡ್ತಾರೆ ಅವರು. ದನದ ಮಾಂಸ ತಿನ್ಕೊಂಡು ಪಾಪ ಹೆಂಗೋ ಬದುಕ್ತಾ ಇರ್ತಾರೆ, ಎಷ್ಟು ಬಂದ್ರೆ ರೇಟ್ ಬರಲ್ಲ ಅಂತೇಳಿ. ಅಂಥ ಒಂದು ಅತ್ಯಂತ ಕನಿಷ್ಠ ಬದುಕನ್ನು ಎಷ್ಟು ಜನ ಬೇಕು? ಸ್ವತಃ ಸಾಚಾರ ಕಮಿಷನ್ ಅದು ಸರಿಯಾಗಿ ಹೋದ್ರಿ ಅವರು ಅಭ್ಯಾಸ ಮಾಡಿ. ಸಾಚಾರ ಕಮಿಷನ್ ಅವು ಹಿಂದೂ, ಇವು ಮುಸ್ಲಿಮ್ ಅಲ್ಲವ, ಸಾಚಾರ ಅಂತಿಲ್ಲಮ್ಮ, ರಾಜೇಂದ್ರ ಸಾಚಾರ ಹಿಂಗೆ ಹೆಸರದ ಅವ್ರದ್ದು. ಹಿಂದೂ ಅವರು ನೋಡಿ ಹೇಳಿದಂಥ ವಿಷಯಗಳು. ಇವರಿಗೆ ಹಿಂದೂಗಳು ಸತ್ಯ ಹೇಳಿದ್ರೆ ನಾವು ಚಾರ್ವಾಕರು ಇದ್ದಂಗೆ ಅಂತೀವಿ, ಅಥವಾ ಲೆಫ್ಟಿಸ್ಟ್ರಿ ಅವರು ಕಮ್ಯುನಿಸ್ಟ್ರಿ ಮಂದಿ ಈ ದೇಶದ ದೊಡ್ಡ ವೈರಿಗಳನ್ನ ಮಾಡಿಬಿಟ್ಟಿದ್ದಾರೆ ಅಂದಾಗ. ಮತ್ತು ನಾವು ಏನು ವಿಚಾರವಂತರು ಮಾತಾಡಿದ್ರೆ ವಿಚಾರವಾದಿಗಳು ಈ ದೇಶದ ವೈರಿಗಳು ಬಿಂಬಿಸ್ತಾರೆ ಅಲ್ರಿ. ಇಲ್ಲಿಂದ ಓದಿ, ಇಲ್ಲೇ ತಿಳ್ಕೊಂಡು, ಇಲ್ಲೇ ಜ್ಞಾನ ಪಡ್ಕೊಂಡು, ಇಲ್ಲಿ ಜನರ ಜೊತೆ ಮಾತಾಡ್ಕೊಂಡು, ಇವ್ರ ಬದುಕನ್ನು ಅರ್ಥ ಮಾಡ್ಕೊಂಡು ಮಾತಾಡೋರು ಇವರಿಗೆ ಚಾರ್ವಾಕರು ದುಷ್ಟರಪ್ಪ. ಅವರು ದೇವ್ರು ನಂಬೋದವರು. ಅದು ದೇವ್ರು ನಂಬ್ತಾರೆ ಬಿಡ್ತಾರೆ, ಅವ್ರು ಪ್ರಾಮಾಣಿಕದಾರ ಇಲ್ಲ, ಪ್ರಾಮಾಣಿಕ ದೇವ್ರು ಹೌದಿಲ್ಲ. ಸತ್ಯವೇ ದೇವ್ರದ್ದು ಗಾಂಧಿ ಸ್ವತಃ ಹೇಳ್ತಾರೆ. ಅವ್ರು ದೇವ್ರು ಮತ್ತೊಂದು ಹೇಳಿದ್ರು, ದೇವ್ರ ಡೆಫಿನೇಷನ್ನ ಸ್ಪಷ್ಟವಾಗಿ ಮಾಡ್ತಾರೆ, ಸತ್ಯವೇ ದೇವರು. ದೇವ್ರಿಲ್ಲ ಅನ್ನೋದಿಲ್ಲ ಅವರು, ಸತ್ಯವೇ ದೇವರು. ಯಾವುದಪ್ಪ ಸತ್ಯ? ನಾವು ನೀವು ಮಾತಾಡ್ತಿರೋದು ಸತ್ಯ, ಕಣ್ಣಿಗೆ ಕಾಣುತ್ತಿರೋದು ಸತ್ಯ. ಕಣ್ಣಿಗೆ ಕಾಣಲಾರದ ಕಾಲ್ಪನಿಕಗಳು ಸ್ವರ್ಗದ ಬಗ್ಗೆ, ಸ್ವರ್ಗಕ್ಕೆ ಯಾರು ಹೋಗಿ ಬಂದವ್ರು ಅದ್ರ ಒಬ್ಬರು ಆದರು. ಹೌದಪ್ಪ, ಸ್ವರ್ಗದಾಗಿ ಸತ್ತವ್ರು ಯಾರು ನಮ್ಗೆ ಫೋನ್ ಮಾಡಿದಾರ, ಹೆಂಗಿದ್ರವ ಆರಾಮಿದ್ರೆ ಅಂತ ಫೋನ್ ಮಾಡಿ, ಅದಕ್ಕೆ ಫೋನ್ ಹಚ್ಚಿ ನೀವು ಓಡಿ ಹೋಗಿಬಿಡಿದ್ರಿ, ಒಂದಪ್ಪ ಇದೆ ಅಂತೇಳಿ. ಯಾರಪ್ಪ ಒಬ್ಬ ಒಂದು ಉದಾಹರಣೆ ಕೊಡ್ತೀರಿ. ಸತ್ತವ್ರು ಇಲ್ಲಿವರೆಗೆ ನಮಗೆ ಲೆಟ್ರ್ ಹಾಕಿದಾರೆ, ನಾವು ಅವ್ರಿಗೆ ಮಾತಾಡಿದ್ದೇವೆ. ಮತ್ತು ಇಲ್ಲದ ಸ್ವರ್ಗದ ಬಗ್ಗೆ ಮಾತಾಡಿದ್ರೆ ಏನೋ ಅರ್ಥ? ಸ್ವರ್ಗ ಹೆಂಗೆ ಅದು ಗೊತ್ತಿಲ್ಲ, ನರಕ ಹೆಂಗೆ ಗೊತ್ತಿಲ್ಲ, ಹೋಗಿ ಬಂದ್ರೆ ನಮ್ಗೆ ಸುದ್ದಿನೂ ಹೇಳಿಲ್ಲ. ಆದರೂ ನಾವು ಸ್ವರ್ಗ ನರಕಗಳ ಕಲ್ಪನೆ ಮಾಡ್ಕೊಂಡು ಬದುಕ್ತಾ ಇದ್ವಿ. ಇರಲಿ, ಒಂದು ಭಯ ಇರಲಿಪ್ಪ ಸಮಾಜದಲ್ಲೇ ಬದುಕುದಕ್ಕಾಗಿದ್ದೀನಿ, ಭಯ ಹುಡ್ಸಿದಾರೆ ಹಿರಿಯರು. ನಂಬ್ಕೊಂಡು ಹೋಗ್ಕೊಂಡು ನಂಬ್ರಿ ಅಷ್ಟೇ, ಮೂಢನಂಬಿಕೆ ಮಾಡಕ್ಕೆ ಹೋಗ್ಬೇಡ. ಅದು ಸತ್ಯ ಅಂತ ಹೇಳಕ್ಕೆ ಹೋಗ್ಬೇಡ. ಈ ಮೂಢನಂಬಿಕೆಗಳಿಗೂ ಮತ್ತು ಈ ರೀತಿ ಧರ್ಮದ ಗಲಾಟೆಗಳೇನಾಗ್ತಾ ಇರ್ತವೆ, ಇದಕ್ಕೂ ಕೂಡ ಸಂಬಂಧ ಇದೆಯಾ ಸರ್? ನಿಶ್ಚಿತವಾಗಿ ಸಂಬಂಧ ಇದೆ. ಯಾವ ರೀತಿ? ಈಗ ಹೇಳಿದ್ನಲ್ಲ ನಿಮಗೆ, ಸ್ವರ್ಗದ ಬಗ್ಗೆ ಸ್ಪಷ್ಟ ಹೇಳ್ತೀನಿ. ಇಲ್ಲಿವರೆಗೆ ಒಬ್ಬರಾದರೂ ಸ್ವರ್ಗಕ್ಕೆ ಹೋಗಿ ಬಂದಂಥವ್ರು ನಾ ಇಲ್ಲಿ ಹೋಗಿ ಬಂದಿದ್ದೆ ಅಂತ ಹೇಳಿದಾರೆ. ನನ್ನ 65-66 ವಯಸ್ಸಿನ ಅನುಭವದಲ್ಲಿ ಒಮ್ಮೆ ಇಲ್ಲ. ಮತ್ತು ಇನ್ನೊಬ್ರಿಗಾಗಿದ್ರೆ ನಾವು ಬಂದು ಹೇಳ್ಬೇಕಷ್ಟೇ. ಇದನ್ನು ಹೇಳಿದಕ್ಕೆ ದಾಬೋಲ್ಕರ್ ಅವರು ಕೊಂದು ಹೋಗಿದ್ರಿ. ಅವರು ದಾಬೋಲ್ಕರ್ ಅಂತವ್ರು ಇಂಥ ಪ್ರಶ್ನೆ ಮಾಡ್ತಿದ್ರು ಅವರು. ಸ್ವತಃ ಇದನ್ನ ಪ್ರಶ್ನೆ ನಾನು ಇವತ್ತೇನು ಇವರು ತಮ್ಮ ಲೀಡರ್ ಅಂತ ಹೇಳ್ತಾರೆ, ಭಗತ್ ಸಿಂಗ್ ತಮ್ಮ ಲಾಸ್ಟ್ ನಾನೊಬ್ಬ ಚಾರ್ವಾಕ ಯಾಕೆ ಅನ್ನೋದ್ರ ಬರ್ಕೋತಾರ. ನಮ್ಮ ದೇವರ ನಿಜವಾಗಿ ಅಷ್ಟು ಬಲಿಷ್ಠ ಇದ್ರೆ ಕ್ರಿಶ್ಚಿಯನ್ರ ದೇವರನ್ನ ಯಾಕೆ ಸೋಲಿಸಲಿಲ್ಲ? ಈ ಪ್ರಶ್ನೆ ಮಾಡ್ತಾರೆ ತಮ್ಮ ಇದರ ಸ್ವಂತ ಆತ್ಮಕ ಚರಿತ್ರೆಯಲ್ಲಿ. ಬರೀ 23 ವರ್ಷದ ಹುಡುಗ ಅವರು ಬರೀ ಮುಂದದನ್ನ. ನಿಜವಾಗಿ ನಮ್ಮ ದೇವ್ರಿಗೆ ಸ್ಟ್ರಾಂಗ್ ಇದ್ರೆ, ನಮ್ಮ ಹನುಮಪ್ಪ ಸ್ಟ್ರಾಂಗ್ ಇದ್ರೆ, ಬ್ರಿಟಿಷರ ದೇವತೆಗಳನ್ನು ಅಥವಾ ಏಂಜಲ್ಸ್ಗಳನ್ನು ಯಾಕೆ ಸೋಲಿಸಲಿಲ್ಲ? ಈ ಪ್ರಶ್ನೆ ಹುಡುಕ್ತದೆ ಅವ್ರಿಗೆ. ಅಂದರೆ ಅರ್ಥ ನಾವು ಬಡ್ದಾಡಿ ಸಾಯವರು, ದೇವ್ರ ಪಾಪ ಅವ್ರು ಏನು ಮಾಡೋರಿದ್ದಾರೆ. ಒಳ್ಳೆಯವರಾದ್ರೆ ದೇವರಪ್ಪ, ಕೆಟ್ಟವರು ದೇವಪ್ಪ. ದೇವ್ರು ಹೇಳಿದ್ದಾರೆ, ಕೆಟ್ಟದ್ದು ಮಾಡಿ ದೇವ, ಒಳ್ಳೇದು ಮಾಡಿ ದೇವರ. ಸಿಂಪಲ್ ಡೆಫಿನೇಷನ್ ಅದು. ಅಂಥದ್ದು ಹೇಳಿ ಕೊಟ್ಟಾಗ ಅನ್ಸಾರಿ ಅವ್ರನ್ನ ಕೊಂದು ಹೋಗಿದ್ರು, ದಾಬೋಲ್ಕರ್ ಅವ್ರನ್ನ ಕೊಂದು ಹೋಗಿದ್ರು, ಗೌರಿ ಲಂಕೇಶ್ನ ಕೊಂದು ಹೋಗಿದ್ರು, ಕಲಬುರ್ಗಿ ಅವ್ರನ್ನ ಕೊಂದು ಹೋಗಿದ್ರು. ಇತಿಹಾಸ ಹಿಂಗೆಲ್ಲ ಕೊಂದು ಹೋಗೋದು ಬಂದಿದ್ದಾರೆ ರೀ. ಒಬ್ಬರಲ್ಲ ಇಬ್ಬರಲ್ಲ. ಚಾರ್ವಾಕ ಅನ್ನೋದು ಕೊಂದು ಬಿಡೋದು. ಚಾರ್ವಾಕರಿ ದುಷ್ಟರು ಅವರು, ಸಮಾಜ ವಿರೋಧಿಗಳು, ದೇವ್ರ ವಿರೋಧಿಗಳು ಅನ್ನೋದು ಕೊಂದು ಹೋಗ್ಬಿಡೋದು. ನಿರಂತರ ಯುದ್ಧ ನಡೆದ್ರೆ ಇವತ್ತು